ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ಬ್ಲಾಗನ್ನು ಶುರು ಮಾಡೋಣ. ಇನ್ನು ಬೆಳಗ್ಗೆನೇ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಹಸು ಇಲ್ಲ, ಇನ್ನೊಂದು 2-3 ದಿವಸದಲ್ಲಿ ಮತ್ತೆ ಹಸುಗಳು ಬರ್ತವೆ. ಅಂದರೆ ಅದು ಹೊರಟು ಅಂತ ಅಂದ್ಬಿಟ್ಟು ನಾನು ಕೊಟ್ಟಿದ್ದೀನಿ. ಅದನ್ನು ಕೊಟ್ಟು ಬೇರೆದು 2 ಥರನ ಅಂತ ಅಂದ್ಬಿಟ್ಟು ಇನ್ನೊಂದು 2-3 ದಿನ ಇಟ್ಕೊಳ್ತೀನಿ ಹಸುಗಳ್ನ. ಅವು ಗಬ್ಬನೇ ಇರೋದು. ಏನಿಲ್ಲ ಅಂದರೆ ಒಂದು 15-20 ದಿನ ಬೇಕು ಅವು ಕರು ಹಾಕೋದಕ್ಕೆ. ಅಷ್ಟರೊಳಗಡೆ ಚೆನ್ನಾಗಿ ನಾವು ಹಸುಗಳನ್ನೆಲ್ಲ ಪಳಗಿಸ್ಕೋಬೇಕು. ಇನ್ನು ಮುಂದೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಯಾಕಂತ ಅಂದರೆ ಒಂದು ಇಟ್ಕೊಂಡ್ರೆ ಈ ಕಡೆ ಬೂಸಕ್ಕೆ ಮೇಂಟೈನ್ ಮಾಡೋದು ಅಥವಾ ಮನೆಗೆ ಮೇಂಟೈನ್ ಮಾಡ್ಕೊಳ್ಳೋದು, ಖರ್ಚುಗಳು ಕಮಿಟ್ಮೆಂಟ್ಗಳು ಇರ್ತಾವಲ್ಲ, ಅವಕ್ಕೆಲ್ಲ ಸಾಲ್ತಾ ಇರಲಿಲ್ಲ. 2 ಇಟ್ಕೊಂಡ್ರೆ ಒಂದು ಬೂಸಕ್ಕೆ ಅಂತ ಹಸುಗಳ ಖರ್ಚಿಗೆ ಅಂತ ಹೋದ್ರೂ ಇನ್ನೊಂದು ಪೂರ ನಮಗೆ ಅಂತ ಉಳಿಯುತ್ತೆ. ಸೊ ಹಾಗಾಗಿ ಆದಷ್ಟು 2-3 ಇದ್ರೆ ಹಸುಗಳು ಮೇಂಟೈನ್ ಮಾಡ್ಬೋದು. ಗಬ್ಬದಲ್ಲಿ ತಂದರೆ ಒಳ್ಳೆಯದು ನಮಗೆ. ಯಾಕಂತ ಅಂದರೆ ಅವು ಕರು ಹಾಕೋಷ್ಟೊತ್ತಿಗೆ ನಾವು ಕೂಡ ಅವ್ರ ಜೊತೆ ಇದ್ದು ಅವಕ್ಕೆ ಬೂಸ ಗೀಸ ಮೊಸರೆಲ್ಲ ಇಟ್ಟು ಮೇಯಿಸಿ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀವಿ ಹೊಲ್ದುಗಳ ಹತ್ರ ಮೇಯ್ಸೋಕ್ಕೆ, ಅದೆಲ್ಲನೂ ಕೂಡ ಅಭ್ಯಾಸ ಮಾಡಿಕೊಂಡ್ರೆ ನಮ್ಮ ಜೊತೆ ಅವು ನಮ್ಮವು, ನಮ್ಮ ಫ್ರೆಂಡು, ಅಂದರೆ ನಮ್ಮವರೇ ಅನ್ನೋ ಥರ ಫೀಲ್ ಬರ್ತವೆ. ಸೊ ಹಾಗಾಗಿ ಹಾಲು ಕರಿಬೇಕಾದ್ರೆ ಒಂದು ಒದೆಯೋದಾಗಲಿ ಮಾಡೋದಾಗಲಿ ಏನು ಮಾಡಲ್ಲ. ಅದಕ್ಕೆ ನಮ್ಮ ಜೊತೆ ನಾವು ಮುಂಚೆನೇ ಪಳಗಿಸ್ಕೊಬಿಡ್ಬೇಕು ಅವನ್ನ. ಅದಾದ ನಂತರ ನಾನು ಇಷ್ಟನ್ನು ಹೇಳ್ಬಲ್ಲೆ, ಮುಂದಕ್ಕೆ ನಾನು ತೋರಿಸ್ತೀನಿ. ಇನ್ನು ಬೆಳಗ್ಗೆ ಬ್ಲಾಗು ಸ್ಟಾರ್ಟ್ ಮಾಡ್ತೀನಲ್ಲ, ಹಸು ಇಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. 5:15ಗೆ ಎದ್ದೇಳ್ತೀನಿ, 5 ಗಂಟೆ 5:15ಗೆ. ತೀರಾ ಶನಿವಾರದ್ದು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಅಂದರೆ ಮಾಮೂಲಿ 4 ಗಂಟೆಗೆ ಎದ್ದೇಳ್ತೀನಿ. 7:45, 7:45ಗೆಲ್ಲನೂ ವ್ಯಾನ್ ಬಂದ್ಬಿಡುತ್ತೆ. ಸೊ ಒಬ್ಬ ಅಲ್ವಲ್ಲ, ಇಬ್ಬರಲ್ವ, ಬೇಗ ರೆಡಿ ಮಾಡಿ ಅವಕ್ಕೂ ಕೂಡ ಸ್ನ್ಯಾಕ್ಸು ತಿಂಡಿನೋ ಹಾಕಿ ಕಳಿಸ್ಬೇಕಲ್ಲ. ಸೊ ಹಾಗಾಗಿ ಬೇಗ ಕಳಿಸ್ಬಿಡ್ಬೇಕು. ವ್ಯಾನು ಕೂಡ ಬೇಗ ಬರುತ್ತೆ, ಬೇಗ ಎದ್ದು ಮಾಡಲೇಬೇಕು. ಇನ್ನು ಇವತ್ತು ಶನಿವಾರ ಆಗಿರೋದ್ರಿಂದ ಮನೆಯೆಲ್ಲನೂ ಕೂಡ ಕಸ ಗುಡಿಸ್ಕೊಂಡು ಒರೆಸಿ ಮನೇಲಿ ಪೂಜೆ ಮಾಡಿ ಅದಾದ ನಂತರ ನಾನು ಕೂಡ ಹೊರಟಿದ್ದೀನಿ. ಎಲ್ಲಿಗೆ ಹೋಗೋಣ ಅಂದರೆ ತುಂಬ ದಿವಸದಿಂದ ಅಂದ್ಕೊತಾ ಇದ್ದೆ, ಮಾಲೇಕಲ್ಲು ತಿರುಪತಿಗೆ ಹೋಗಿ ಬರೋಣ, ಪೂಜೆ ಮಾಡಿಸ್ಕೊಂಬರೋಣ, ಹೋಗೇ ಇಲ್ಲ ಅಂತ ಅಂದ್ಬಿಟ್ಟು. ಇನ್ನೊಂದಿದೆ ಫ್ರೆಂಡ್ಸ್, ಜೇನ್ಕಲ್ ಸಿದ್ದೇಶ್ವರ ಬೆಟ್ಟ, ಅದಕ್ಕೊಂದಕ್ಕೆ ಹೋಗ್ಬಿಟ್ಟು ಬರಬೇಕು. ಹಾಗೆಯೇ ನೋಡ್ತಾ ಇರ್ಬೋದು, ಈ ರೀತಿ ಇದೇ ಫಸ್ಟ್ ಟೈಮು ಡ್ರೆಸ್ ಹಾಕ್ಕೊಂಡಿರೋದು. ರೋಸು ಎಲ್ಲನೂ ಕೂಡ ಮುಟ್ಕೊಂಡಿದ್ದೀನಿ. ನಂದು ಕೆಲವರು ಕೇಳ್ತಾ ಇದ್ರು ಏನಂತ ಅಂದರೆ, ನಾನು ಮಾತಾಡಬೇಕಾದ್ರೆ ಸ್ವಲ್ಪ ಮೂತಿ ಮುಂದೆ ಲಿಪ್ಸ್ ಎಲ್ಲನೂ ಕೂಡ ದಪ್ಪ ದಪ್ಪ ಅಂತ ಅಂದ್ಬಿಟ್ಟು. ಅದು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಅದು ನಮ್ಮ ತಾಯಿಗೆ ಆ ಥರ ಇದೆ, ಅದು ನನಗೂ ಕೂಡ ಬಂದಿದೆ. ಇನ್ನು ಅದಾದ ನಂತರ ನಾನು ಕಂತೆನಹಳ್ಳಿ ಹತ್ರ, ಅರಸೀಕೆರೆ ಸ್ಟಾರ್ಟಿಂಗ್ ಸಿಗುತ್ತಲ್ಲ, ಕೋಡಿಹಳ್ಳಿ ಆದಮೇಲೆ ಕಂತೆನಹಳ್ಳಿ ಹತ್ರ ಶನೀಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅದಕ್ಕೂ ಬಂದು ನಾನು ಕೈ ಮುಕ್ಕೊಂಡು ಆರತಿ ತಗೊಂಡು ಅದಾದ ನಂತರ ಅಲ್ಲಿಂದ ನಾನು ಮಾಲೇಕಲ್ಲು ತಿರುಪತಿಗೆ ಹೊರಟಿದ್ದು. ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ಕಂತೆನಹಳ್ಳಿ ಹತ್ರನೇ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಅದಾದ ನಂತರ ಇವಾಗ ಮಾಲೇಕಲ್ಲು ತಿರುಪತಿ ದೇವಸ್ಥಾನದ ಹತ್ರನ ಬಂದಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಮಾಲೇಕಲ್ಲು ತಿರುಪತಿಗೆ ಬಂದಿದ್ದೀನಿ. ಜನ ರಶ್ ಇದ್ದಾರೆ. ಯಾವಾಗಲೂ ಶನಿವಾರದ ಹೊತ್ತು ರಶ್ ಇದ್ದೇ ಇರ್ತಾರೆ. ಇನ್ನೇನು ಮುಂದಿನ ತಿಂಗಳು ಜಾತ್ರೆ, ಅದು ಗೋಪುರ ಏನಿದೆ ಅದು ಓಪನ್ ಅಂತೆ. ಈ ತಿಂಗಳು 25ನೇ ತಾರೀಕು ಓಪನ್ ಅಂತೆ. ಮುಂದಿನ ತಿಂಗಳು ಇನ್ನೇನು ಆಷಾಢ ಸ್ಟಾರ್ಟ್ ಆಗುತ್ತಲ್ಲ, ಹಂಗಾಗಿ ಜಾತ್ರೆ ಅಂತ ಇದ್ರು. ಮುಂದಿನ ತಿಂಗಳು ಜಾತ್ರೆಗೆ ಒಂದ್ಸತಿ ಬಂದ್ರೆ ಆಯಿತು. ಫ್ರೆಂಡ್ಸ್, ಈಗ ನೋಡ್ತಾ ಇರ್ಬೋದು, ಇದು ಮೇಲ್ಗಡೆ ಗೋಪುರ ಬಂದಿದೆಯಲ್ಲ, ಅದೆಲ್ಲಾನು ಕೂಡ ಪೇಂಟಿಂಗ್ ಮಾಡ್ತಾ ಇದ್ದಾರೆ, ಕಲರ್ ಎಲ್ಲಾನು. ಇಲ್ಲಿ ಪ್ರತಿ ವರ್ಷ ಜಾತ್ರೆ ಆಗುತ್ತಲ್ವಾ, ಆಷಾಢ ಟೈಮಲ್ಲಿ ಏನಾಗುತ್ತೆ, ಆಷಾಢನ ಆ ಟೈಮಲ್ಲಿ ಒಟ್ಟಿನಲ್ಲಿ ಏಕಾದಶಿ ಟೈಮಲ್ಲಿ ಜಾತ್ರೆ. ನಾವು ಅಂದರೆ ಮದುವೆ ಆಗಿದ್ದು ಸುತ್ತಮುತ್ತ ಏನಿದ್ದಾರೆ ಅವರೆಲ್ಲನೂ ಕೂಡ ಬೆಟ್ಟ ಹತ್ತುತ್ತಾರೆ ಮೇಲ್ಗಡೆಗೆ. ನಾವು ಕೂಡ ಮದುವೆ ಆಗೋ ಹೊಸ್ತರಲ್ಲಿ ನಾವು ಬೆಟ್ಟ ಹತ್ತಿದ್ವಿ. ಹತ್ತಕ್ಕಾಗಲ್ಲ ಅಂದ್ರೂ ಕೂಡ ಹತ್ತಿ ನಾವು ದರ್ಶನ ಮಾಡ್ಕೊಂಡೇ ಬಂದ್ವಿ. ಅದಾದ ನಂತರ ಇಲ್ಲಿ ಕಲ್ಯಾಣಿ ಇದೆ ನೋಡಿ, ದೊಡ್ಡದಾಗಿ ತುಂಬ ಚೆನ್ನಾಗಿದೆ. ಇಲ್ಲಿ ಮುಡಿ ಕೊಡೋರು ಮುಡಿ ಕೊಟ್ಬಿಟ್ಟು ಮಕ್ಳಿಗೆಲ್ಲನೂ ಕೂಡ ಇಲ್ಲೇ ಸ್ನಾನ ಮಾಡಿಸ್ಕೊಳ್ಳೋದು ಎಲ್ಲನೂ ಇದೆ. ನಾವು ಯಾವುದಕ್ಕೆ ಗೊತ್ತಾ, ಮೊದಲನೇ ಸಲ ನಿನ್ನೆ ಇವನಿಗೆ ಚೋಟುಗೆ ನಾವು ಇದನ್ನ ಕೊಡಿಸಿದ್ವಿ. ಮೊದಲನೇ ಸಲನಾ? ಹೌದು, ಮೊದಲನೇ ಸಲನೇ ಮುಡಿ ಕೊಟ್ಟಿದ್ದು ಇಲ್ಲೇನೆ. 2ನೇ ಸಲ ನಾಗರು ನವಿಲೆ, 3ನೇ ಸಲ ಇನ್ನೂ ಕೊಟ್ಟಿಲ್ಲ ಚೋಟುಗೆ, ಇಲ್ಲಿ ಕೊಡ್ತೀವಿ. ಋಷಾಂತಕ್ಕೆ ಬಂದು ದೊಡ್ಡವನಿಗೆ ಮೊದಲು ಧರ್ಮಸ್ಥಳ, 2 ಮುತ್ರಾಯಪ್ಪ, ಅಂದರೆ ಇಲ್ಲಿ ನಮ್ಮ ಮುತ್ರಾಯಪ್ಪಂಗೆ ಕೊಟ್ಟಿಲ್ಲ, ಚೋಟಕ್ಕೆ ಕೊಡಬೇಕು. 3ನೇದು ಬಂದು ಇದು ಮಾಲೇಕಲ್ಲು ತಿರುಪತಿ.
ಅಲ್ಲಿಗೆ ಕ್ಲೋಸ್ ಆಗಿತ್ತು. ಈ ಥರ ಸ್ವಲ್ಪ ಅಲ್ಲಿ ಇಲ್ಲಿ ಅಂತ ಅಂದ್ಬಿಟ್ಟು ಇದು ಮಾಡಿದ್ದೀವಿ ಅಷ್ಟೇ, ಇನ್ನೇನು ಇಲ್ಲ. ಕೊಡಬೇಕು, 3 ಮುಡಿ ಮಕ್ಕಳಿಗೆ ಕೊಡಲೇಬೇಕು. ಸೊ ಹಾಗಾಗಿ ಚೋಟಿಗೆ ಇನ್ನೊಂದು ಕೊಟ್ಟರೆ ಮುಗಿಯುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಕಲ್ಯಾಣಿ ಹತ್ರ ಇಲ್ಲಿ ಒಂಥರ ಎಕ್ಸಿಬಿಷನ್ನು ಅದೇನೋ ಒಟ್ಟಿನಲ್ಲಿ ಅಂದರೆ ಯಾವ ಥರ ಅಂತ ಅಂದರೆ ಇಡೀ ಸಂಪೂರ್ಣ ರಾಮಾಯಣ ಮಹಾಭಾರತ ಇದೆಲ್ಲನೂ ಕೂಡ ಇದರಲ್ಲಿ ಇದೆ. ನೀವು ಒಂದ್ಸಲ ವಿಸಿಟ್ ಮಾಡಿ. ನಾನು ಮೊದಲನೇ ಸಲ ಬಂದಿದ್ದು, ಸ್ವಲ್ಪ ಅರ್ಜೆಂಟಲ್ಲಿದ್ದೆ, ನೋಡ್ಕೊಂಡು ಹೋಗೋಣ ಏನು ಅಂತ ಅಂದ್ಬಿಟ್ಟು ಬಂದೆ. 15 ರೂಪಾಯಿ ಒಳಗಡೆ ಒಬ್ರಿಗೆ. ನೋಡಿ ಸರಿ ಆಯಿತು, ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ಅಂದರೆ ಯಾವ ಥರ ಅಂತ ಅಂದರೆ ಇದು ಒಂಥರ ಒಂದು ಕತೆ ಟೈಪ್ ಬರುತ್ತೆ. ಬುದ್ಧ ಆಗಿರ್ಬೋದು, ಲಕ್ಷ್ಮಿ ಆಗಿರ್ಬೋದು, ಆಮೇಲೆ ಶಿವನ್ನ ಅಷ್ಟು ಯಾವುದ್ಯಾವುದೋ ಅದು ಅದೇನೋ ನನಗೆ ಗೊತ್ತಿಲ್ಲ. ಅದು ಒಂದು ಮಾಹಿತಿ ನಾನು ಯಾವಾಗಾರ ತಿಳ್ಕೊಂಡು ಕೊಡ್ತೀನಿ. ಅದನ್ನು ಕ್ಲಿಯರಾಗಿ ನನಗೆ ಗೊತ್ತಿಲ್ಲ. ಅರ್ಧಂಬರ್ಧ ತಿಳ್ಕೊಂಡು ಹೇಳೋಕೆ ಹೋದರೆ ತಪ್ಪಾದರೆ ಕಷ್ಟ ಆಗುತ್ತೆ. ಆಲ್ಮೋಸ್ಟು ಅರಸೀಕೆರೆ ಸುತ್ತಮುತ್ತ ಇರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಒಂದ್ಸಲ ವಿಸಿಟ್ ಮಾಡಿ. ನಾನು ಹೇಳೋದಕ್ಕಿಂತನೂ ನೀವು ಒಂದ್ಸತಿ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಅವತ್ತು ಫುಲ್ ಡೀಟೇಲಾಗಿ ನೋಡಿಲ್ಲ. ನಾನು ಇನ್ನೊಂದ್ಸಲ ಹೋದರೆ ಕಂಪ್ಲೀಟಾಗಿ ವಿಡಿಯೋ ಮಾಡಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಅರ್ಧಂಬರ್ಧ ಗೊತ್ತು ನನಗೆ, ತೀರಾ ನನಗೆ ಗೊತ್ತಿಲ್ಲ. ಅದು ತಪ್ಪಾಗ್ಬಿಟ್ರೆ ವಿಡಿಯೋದಲ್ಲಿ ನಾಳೆ ದಿನ ಯಾರಾದರೂ ಒಂದು ಹೆಚ್ಚು ಕಮ್ಮಿ ಇಲ್ಲ ಇದು ಸುಳ್ಳು ಅಂದ್ಬಿಟ್ರೆ ಕಷ್ಟ ಆಗುತ್ತೆ. ಸೊ ಇನ್ನು ನಾನು ಹೊಲ್ದ ಹತ್ರ ಜೋಳ ಹಾಕೋಕ್ಕೆ ಉಕ್ಕೆ ಹೊಡಿಸ್ತಾ ಇದ್ದೀನಿ. ಹಿಂಗೇನೆ ಉಕ್ಕೆ ಹೊಡಿಸ್ಬಿಟ್ಟು ಅದ್ರ ಜೊತೆನೇ ಜೋಳ ಚೆಲ್ಬಿಡೋಣ ಅಂತ. ಇವ್ರು ಬಂದು ನಮ್ಮ ಬಾವರೇನೆ, ಅವರು ಕೂಡ ಹೊಡ್ಕೋಬೇಕಾಗಿತ್ತು ಹೊಲ್ದ ಹತ್ರ. ಸೊ ಹಾಗಾಗಿ ಅವರು ಹೊಡೆಯೋಕ್ಕಿಂತ ಮುಂಚೆ ನಮ್ಮದು ಕೂಡ ಹೊಡಿತಾ ಇದ್ದಾರೆ ಉಕ್ಕೆನ. ಫ್ರೆಂಡ್ಸ್, ಇವಾಗ ತ್ಯಾವ ಇದು ಅಷ್ಟು ಅಂದರೆ ಟ್ರ್ಯಾಕ್ಟ್ರು ಇದೇನು ಮಣ್ಣೆಲ್ಲ ಅದು ಚಕ್ರಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಟ್ಯಾಕ್ಟ್ರಿದು ಚಕ್ರ ಬರುತ್ತಲ್ಲ ಅದಕ್ಕೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ತ್ಯಾವ ಇತ್ತು, ಪರವಾಗಿಲ್ಲ. ತ್ಯಾವ ಇದ್ದರೂ ಅಂದರೆ 3 ದಿನ ಆಯಿತು ಮಳೆ ಹುಯ್ದು. ಹಾಗಾಗಿ ಹಾಕ್ಬಿಡೋಣ, ನಾಳೆ ಏನಾದರೂ ಮಳೆ ಬಂದುಬಿಟ್ರೆ ಮತ್ತೆ ಹಾಕೋಕ್ಕಾಗಲ್ಲ ಇನ್ನೊಂದು 4-5 ದಿವಸ. ಅದಕ್ಕೆ ಇವಾಗ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ನೋಡಿ ಎಲ್ಲ ನಮ್ಮ ಬಾವರೇ ಹೊಡೆದಿದ್ದು. ಇನ್ನು ಕೆಲವ್ರನ್ನೆಲ್ಲ ಕೇಳಿ ಸಾಕಾಯಿತು. ಯಾಕಂತಂದರೆ ತ್ಯಾವ ಬೇಡ ಈಗಲೇ ಹೊಡ್ಕೊಡ್ತೀವಿ ಸುಮ್ಮನಿರಿ ಅಂತಾರೆ. ಸದ್ಯಕ್ಕೆ ಈಗ ನಮ್ಮ ಭಾವನ ಕೈಲೇ ಒರೆಸಿದ್ದೀನಿ. 5 kg ಅಳ್ಜೋಳನ ಇದಕ್ಕೇ ಚೆಲ್ಲಿದ್ದೀವಿ. ಇದಕ್ಕೆ ಚೆಲ್ಲಿದೆ. ಇನ್ನೂ 10 kg ತರಬೇಕಾಯ್ತು. ನಾನು ಇನ್ನೊಂದು ಹೊಲ ಐತೆ, ಇನ್ನು 5 kg ನಾಳೆನೋ ಯಾವಾಗಾರ ಹೋಗ್ಬಿಟ್ಟು ತಗೊಬರ್ತೀನಿ. ನೋಡಿ ಚೆನ್ನಾಗಿ ಇದಾಯಿತು. ಅವ್ರದ್ದು ಹೊಡಿಯೋಕೆ ಹೋಗಿದ್ದಾರೆ. ನಮ್ಮದು ಒಂದು 40 ನಿಮಿಷ ಆಯಿತು. ಅವ್ರದ್ದು ಹೊಡಿಯೋಕೆ ಹೋಗಿದ್ದಾರೆ. ಈಗ ಅವರು ಕಾಳೇನೋ ಚೆಲ್ತಾರೆ, ಅಳ್ಜೋಳ ಹಾಕಲ್ವಂತೆ, ಕಾಳೇನೋ ಚೆಲ್ತಾರಂತೆ. ನಾವು ನೋಡೋಣ ಆಮೇಲೆ ಹೊಲ್ಗಳಿಗೆ ಚೆಲ್ಲೋಣ ಅಂತ ಇದ್ದೀವಿ. ಇನ್ನೇನು ರಾಗಿ ಹಾಕಿದ್ರೆ ಅದಕ್ಕೆ ಹಾಕಬೇಕು. ತಿರುಪ್ತಿಗೆ ಹೋಗೋದಿನ ನಾಮ ಎಲ್ಲರೂ ತಿರುಪ್ತಿನ. ಎಲ್ಲರೂ ಏನಂತಿದ್ರು ಅಂದರೆ ವೆಂಕಟೇಶನ್ ನೋಡ್ಕೊಂಬಂದ್ಯಾ, ಮಾತಾಡ್ಸ್ಕೊಂಬಂದ್ಯಾ ಅಂತಿದ್ರು. ನೋಡೋಣ, ಜೋಳ ಬಂದಾಗ ತೋರಿಸ್ತೀನಿ. ಹಸುಗಳೆಲ್ಲ ಕರ್ಕೊಂಬಂದು ಇಲ್ಲಿಗೆಯ ತೊಟ್ಟಾಕಿ ಮೇವು ಕುಯ್ದು ಹಾಕ್ಕೊಂಡು ಕರ್ಕೊಂಡು ಹೋಗೋದು ಮನೆ ಐತಕ್ಕೆ. ಆ ಥರ ಐಡಿಯಾ ಇವಾಗ. ಎಷ್ಟು ದಿನ ಅಂತ ಖರ್ಚು ಮಾಡ್ಕೊಂಡು ಮೈತಾವಲೇ ಕಟ್ಟಾಕೊಂಡು ಮಾಡೋಕ್ಕಾಗಲ್ಲ. ಇವಾಗ ಹೆಂಗಿದ್ರು ಚಿಂಕು ಚೋಟು ಇಬ್ಬರು ಸ್ಕೂಲ್ಗೆ ಹೋಗ್ತಾರಲ್ಲ. ಬೆಳಗ್ಗೆ 10 ಗಂಟೆಗೆ ಬಂದ್ರೂ ಏನಿಲ್ಲ, ಒಂದು 2 ಗಂಟೆ 3 ಗಂಟೆ ತನಕ ಇಲ್ಲೇ ಕುಯ್ದಾಕಿ ಮೇವನ್ನ ತಿನ್ಸಿದ್ರು 4 ಗಂಟೆ ಹೊತ್ತಿಗೆ ಹೋದ್ರೆ ಮನೆಗೆ ಸೇರ್ಕೊಂಡ್ರೆ ಆಮೇಲೆ ಏನಿದ್ರು ಆರಾಮಾಗಿ ರೆಸ್ಟು ಆಗಿರುತ್ತೆ. ಹುಡುಗ್ರು ನಮ್ಮ ಜೊತೆಲಿ ಇರ್ತವೆ. ಒಟ್ನಲ್ಲಿ 4:45 5 ಗಂಟೆಗೆ ವ್ಯಾನ್ ಬರುತ್ತೆ. ಅಷ್ಟರೊಳಗಡೆ ಹೋದ್ರೆ ಆಯಿತು. ಓಕೆ, ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ, ನೋಡಿ. ಓಕೆನಾ ಫ್ರೆಂಡ್ಸ್, ಇದು ನೋಡ್ತಾ ಇರ್ಬೋದು. ಇವಾಗೆಲ್ಲನೂ ಕೂಡ ಜೋಳ ಚೆಲ್ಲಿದ್ದೀನಿ. ಜೋಳ ಚೆಲ್ಲಾದ್ಮೇಲೆ ಇನ್ನೊಂದು ಸಲ ಅದ್ರ ಮೇಲೇ ಉಕ್ಕೆ ಹೊಡೆದಿರೋದು. ಅದಾದಮೇಲೆ ಇಲ್ಲಿ ಕೊರಕ್ಲು ಅಂತಂದರೆ ಎಷ್ಟೋ ಜಮೀನುಗಳ್ನ ಎಲ್ಲನೂ ಕ್ಲೀನ್ ಮಾಡ್ದಲೆ ಮರ ಗಿಡ ಮುಳ್ಳಿನ ಗಿಡಗಳೆಲ್ಲ ಕಡಿದಲೆ ಹಂಗೆ ಬಿಟ್ಟಿರ್ತಾರಲ್ಲ ಅದು. ಇದೆಲ್ಲನೂ ಕೂಡ ಅಚ್ಚುಕಟ್ಟಾಗಿ ಮರ ಎಲ್ಲನೂ ಕ್ಲೀನ್ ಮಾಡಿಕೊಂಡ್ರೆ ಇಲ್ಲೂ ಕೂಡ ಏನು ಬೆಳೆ ಅದು ಇದು ಏನಾದರೂ ಮಾಡ್ಕೋಬೋದು. ಇಲ್ಲಿ 3 ಜನದ ಅಣ್ಣ ತಮ್ಮದಿರ್ದಿದೆ. ಸೊ ಹಾಗಾಗಿ ನಮ್ಮದು ನಾವು ಕ್ಲೀನ್ ಮಾಡಿಸ್ಕೊಂಡಿದ್ದೀವಿ. ಇದು ಬಂದು ನಮ್ಮ ಚಿಕ್ಕ ಮಾವ ಅವ್ರದ್ದು. ಇಲ್ಲಾಸಿಂದ ನಾವು ನಮ್ಮ ಹೊಲದೊಳಗಡೆ ಹೋಗ್ತೀವಿ. ಓಕೆ, ಇವತ್ತಿನ ಬ್ಲಾಗು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟೇ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡಿ ಮಿಸ್ ಮಾಡ್ದಲೇ. ಇಲ್ಲಿ ಉಕ್ಕೆ ಹೊಡೆಸಿಲ್ಲ. ಈಗ ಅಂದರೆ ಮುಂದಿನ ವಾರ ಬರ್ತಾರೆ ಉಕ್ಕೆ ಹೊಡೆಯೋಕ್ಕೆ. ಇಲ್ಲೂ ಕೂಡ ನಾನು ಜೋಳ ಚೆಲ್ಲಬೇಕಂತ ಇದ್ದೀನಿ. ಅಲ್ಲಿಂದ ನೋಡ್ತಾ ಇರ್ಬೋದು, ಇನ್ನೂ ಕೂಡ ಕ್ಲೀನ್ ಆಗಿಲ್ಲ. ಅಚ್ಚುಕಟ್ಟಾಗಿ ಕ್ಲೀನ್ ಆದಮೇಲೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಓಕೆ, ಬಾಯ್, ಟೇಕ್ ಕೇರ್.